ಅಥವಾ ಸ್ಲಿಪ್ ಡಿಸ್ಕ್ ಇದೆ, ಅವರು ಈ ಆಸನವನ್ನು ಮಾಡಕೂಡದು, ಅವರಿಗೆ ಈ ಆಸನ ಸೂಕ್ತವಲ್ಲ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳು ಸಮಸ್ಥಿತಿಯತ್ತ ಬರಲಿ. ಅದೇ ರೀತಿ ಕಾಂಪ್ಲಿಮೆಂಟ್ರಿ ಮತ್ತೊಂದು ಬದಿಯಲ್ಲಿ ಮಾಡೋಣ. ಎಡಗಾಲನ್ನು ಎಡಗಡೆಗೆ ತಿರುಗಿಸಿ, ಎಡಪಾದವನ್ನು ನಿಧಾನವಾಗಿ ಎಡಗಡೆಗೆ ಬಾಗಿ. ಈಗ ಬಲಭಾಗದ ಒತ್ತಡ ಮತ್ತು ಎಡಭಾಗದ ಸೆಳೆತವನ್ನು ಗಮನಿಸಿ. ಮುಖ ಪ್ರಸನ್ನವಾಗಿರಲಿ, ಮನಸ್ಸು ಶಾಂತವಾಗಿರಲಿ. ಯೋಗಾಸನಗಳನ್ನು ಮಾಡುವಾಗ ಮನಸ್ಸು ಪ್ರಸನ್ನವಾಗಿರಲಿ. ದೇಹವನ್ನು ಮತ್ತು ಉಸಿರಾಟವನ್ನು ಗಮನಿಸೋಣ. ಸಾಮಾನ್ಯ ಉಸಿರಾಟದಲ್ಲಿ ಈ ಒಂದು ಅಭ್ಯಾಸವನ್ನು ನಿರ್ವಹಿಸೋಣ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೊಂಡು ನಿಮ್ಮ ಎರಡೂ ಪಾದಗಳನ್ನು ನಿಮ್ಮ ಪುಷ್ಟದ ಹತ್ತಿರ ತರೋಣ ಮತ್ತು ಎರಡೂ ಮಂಡಿಗಳನ್ನು ನೆಲಕ್ಕೆ ಒತ್ತೋಣ. ಬೆನ್ನು ನೇರವಾಗಿರಲಿ. ಭದ್ರಾಸನ. ಸಾಮಾನ್ಯ ಉಸಿರಾಟದಲ್ಲಿ ಈ ಆಸನವನ್ನು ನಿರ್ವಹಿಸೋಣ. ತೊಡೆಗಳ ಸಂದುಗಳಿಗೆ ಉತ್ತಮ ಚೈತನ್ಯವನ್ನು ಕೊಡುತ್ತೆ, ಸಡಿಲತೆಯನ್ನು ಕೊಡುತ್ತೆ. ನಮ್ಮ ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಈ ಭದ್ರಾಸನ ಉಪಕಾರಿಯಾಗಿದೆ. ಬೆನ್ನು ನೇರವಾಗಿರಲಿ. ನಿಮ್ಮ ದೃಷ್ಟಿ ಮುಂಭಾಗದಲ್ಲಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಸಾಮಾನ್ಯ ಉಸಿರಾಟದಲ್ಲಿ ಈ ಒಂದು ವಜ್ರಾಸನವನ್ನು ನಿರ್ವಹಿಸಿ. ಇದೊಂದು ಆಸನ ಆಹಾರವನ್ನು ಸೇವಿಸಿದ ನಂತರವೂ ಮಾಡಬಹುದಾದಂಥ ಆಸನ. ಜೀರ್ಣಶಕ್ತಿಗೆ ಒಂದು ಉತ್ತಮ ಚೈತನ್ಯವನ್ನು ಕೊಡುತ್ತೆ. ಇಲ್ಲಿಂದ ನಿಧಾನವಾಗಿಸಿ ಎರಡು ಹಸ್ತಗಳನ್ನು, ಅರ್ಧ ಉಷ್ಟ್ರಾಸನ, ಎರಡು ಹಸ್ತಗಳನ್ನು ಸೊಂಟದ ಮೇಲಿರಿಸಿ ನಿಧಾನವಾಗಿ ಹಿಂದಕ್ಕೆ ಬಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ತಲೆಯನ್ನು ಹಿಂಭಾಗಕ್ಕೆ ಸರಿಸಿ ಹಿಂದೆ ನೋಡಿ ಸಾಮಾನ್ಯ ಉಸಿರಾಟದಲ್ಲಿ 10 ರಿಂದ 15 ಸೆಕೆಂಡುಗಳ ಕಾಲ ನಿರ್ವಹಿಸಿ. ಮನಸ್ಸು ಶಾಂತವಾಗಿರಲಿ. ಇದು ಎಲ್ಲವನ್ನ ಗಮನಿಸಿ. ಮುಖ ಪ್ರಸನ್ನವಾಗಿರಲಿ. ಸಾಮಾನ್ಯ ಉಸಿರಾಟ ಇರಲಿ. ಸ್ಮೈಲಿಂಗ್ ಫೇಸ್ ಇರಬೇಕು. ನಿಧಾನವಾಗಿ ಕೈಗಳನ್ನು ಬಿಡಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲನ್ನು ನೇರ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.